ನಮಸ್ಕಾರ. ವೇದಿಕೆಯಲ್ಲಿರುವ ಇಲ್ಲಿರುವ ಸೂಪರ್ ಸ್ಟಾರ್ಸ್ಗೆಲ್ಲ ಸೂಪರ್ ಸ್ಟಾರ್ ಅವರ ಮುಖಾಂತರ ಅವರ ಮುಂದೆ ನಮಸ್ಕಾರ. ಸಾಮಾನ್ಯವಾಗಿ ಅಭಿಮಾನಿಗಳು ಕಲಾವಿದರ ಕೈ ಹಿಡಿತಾರೆ, ಕಲಾವಿದರು ತಾಯಿ ಸರಸ್ವತಿಯ ಕಾಲು ಹಿಡಿತಾರೆ. ತಾಯಿ ಸರಸ್ವತಿ ಅಭಿಮಾನಿಗಳ ಹೃದಯದಲ್ಲೇ ನಗ್ತಾ ಇರ್ತಾಳೆ. ಹಾಗಾಗಿ ಅಭಿಮಾನಿಗಳು ಕಲಾವಿದರು ಸರಸ್ವತಿಯ ಮಧ್ಯ ಇಂಥ ಒಂದು ಕೊಂಡಿ ಇರುವಾಗ ಯಾವುದೇ ರೀತಿಯ ಗುಂಡಿಗಳಿಲ್ಲ, ಯಾವುದೇ ಗ್ಯಾಪ್ ಇಲ್ಲ. ವಿಷ್ಣು ಸರ್ ಅವರ ಅನೇಕ ಸಿನಿಮಾಗಳಿಗೆ ಅನೇಕ ಹಾಡುಗಳನ್ನು ಬರೆಯುವಂಥ ಒಂದು ದೊಡ್ಡ ಸೌಭಾಗ್ಯ ನನಗೆ ಈ ಜನ್ಮದಲ್ಲಿ ಸಿಕ್ಕಿದೆ. ಅದರಲ್ಲಿ ಕೋಟಿಗೊಬ್ಬದ ಎಲ್ಲ ಹಾಡುಗಳನ್ನ ಬರೆಯುವ ಈ ಒಂದು ಇದಕ್ಕೆ ಕಾರಣಕರ್ತರಾದ ಸೂರಪ್ಪ ಬಾಬು ಅವರಿಗೆ, ನಾಗಣ್ಣ ಸರ್ಗೆ, ಮ್ಯೂಸಿಕ್ ಡೈರೆಕ್ಟರ್ ದೇವಾರ ಅವರಿಗೆ, ಇಡೀ ಚಿತ್ರತಂಡಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಇದರಲ್ಲಿ ಒಂದು ವಿಷಯ ನಾನು ಹೇಳ್ಬೋದು, ಹೇಳ್ತಾ ಹೋದರೆ 24 ಗಂಟೆಗಳ ಕಾಲ ಕೂಡ ವಿಷ್ಣು ಸಾರ್ ಜೊತೆಗಿನ ಒಡನಾಟದ ಬಗ್ಗೆ ಮಾತಾಡೋದು ಇನ್ನೂ ಎಷ್ಟೋ ಉಳಿದಿರುತ್ತೆ. ಒಂದೇ ಒಂದು ಮಾತು ನಾನು ಹೇಳ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ಖಾಸಗಿಯಾಗಿಯೂ ನನಗೊಬ್ಬ ತಾಯಿಯಾಗಿ ನನ್ನ ಜೊತೆ ನಿಂತವರು, ತಂದೆಯಾಗಿ ನಿಂತವರು, ಎಷ್ಟೋ ವಿಷಯಗಳಲ್ಲಿ ಗುರುವಾಗಿ ನಿಂತವರು, ಈಗ ದೇವರಾಗಿ ನಿಂತವರು. ಈ 4 ಪಾತ್ರಗಳನ್ನು ನಿಭಾಯಿಸಿದಂಥ ವಿಷ್ಣು ಸಾರ್ ಜೊತೆಗಿದ್ದಾಗ ನನಗನ್ಸಿದ್ದು ಒಂದು ಮಾತು, ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಅದು ಸಮಾಧಾನ. ವಾದಗಳಿಗಿಂತ ಆಶೀರ್ವಾದ ಮುಖ್ಯ. ಈ 2 ವಿಷಯ ನನಗೆ ಯಾವಾಗಲೂ ಅವ್ರ ಜೊತೆಗೆ ಅವ್ರು ನೆನೆಸ್ಕೊಂಡಾಗೆಲ್ಲ ನನಗೆ ಮನಸ್ಸಿಗೆ ಬರುತ್ತೆ. ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ, ವಾದಗಳಿಗಿಂತ ಆಶೀರ್ವಾದ ಮುಖ್ಯ ಅಂತ. ಈ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಂಡಂಥ ಆ ಮಹಾನ್ ಭಾವರ ಈ ಸಿನಿಮಾ 25 ವರ್ಷ ಪೂರೈಸಿದ್ದನ್ನು ಮತ್ತೆ ಹಬ್ಬವಾಗಿ ಆಚರಿಸ್ತಿರುವಂಥ ಇಡೀ ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ನೀವೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಬೆಳ್ಕೊಂಡು ಮತ್ತೊಮ್ಮೆ ಎಲ್ಲ ಸೂಪರ್ ಸ್ಟಾರ್ಸ್ಗೂ ನಮಸ್ಕಾರ ಹೇಳ್ತಾ, ಸೂಪರ್ ಸ್ಟಾರ್ಗೆ ನಮಸ್ಕಾರ. ನಮಸ್ಕಾರ. 2 ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ನಮ್ಮ ಮನೆಗೆ ಬರೋರು ಚೆನ್ನೈಯಲ್ಲಿ ಭಾಳ ಚಿಕ್ಕವನು, ಅವನ ತಂದೆ ಮೀಟ್ ಮಾಡೋಕ್ಕೆ ಬರೋರು. ಒಂದ್ಸಲಿ ನಾವು ಒಂದು ಸಿನಿಮಾ ಮಾಡಬೇಕಾಯಿತು, ಶಿವಣ್ಣ ಅವ್ರ ಜೊತೆ ಅವ್ರು ಮಾಡಬೇಕಾಗಿತ್ತು. ಆ ಸಿನಿಮಾಗೆ ನಾವು ಶೂಟಿಂಗ್ಗೆ ನಾನು ರಾಕ್ ಲೈನು ನಮ್ಮ ತಂದೆ ಹೋಗಿದ್ವಿ. ಶಿವಣ್ಣ ಆಮೇಲೆ ಅಣ್ಣ ಇತ್ತು ಹೀರೋಸು, ಕೃಷ್ಣ ಅರ್ಜುನ ಅಂತ ಟೈಟಲ್. ಅದು ಸಿನಿಮಾ ಆಗಲಿಲ್ಲ. ಅಲ್ಲಿ ಹೋದಾಗ ಅವ್ರು ಒಂದೇ ಒಂದು ಹೇಳಿದ್ರು, ಉದಯಶಂಕರ್ ನಿಮಗೆಲ್ಲ ಒಳ್ಳೇದಾಗ ಹೋಗಿದ್ದರೆ ನಾನು ಮಾಡ್ತೀನಿ, ಬೇರೆನೋ ಮಾತಾಡ್ಬಿಟ್ಟಿರ್ತೇವೆ, ಇದು ಯಾರು ಹೇಳಲ್ಲ ಯೋಚನೆಯಿಂದ ಮಾತು. ಅಲ್ಲಿ ಕೇಳ್ಕೊಂಡು ಶಿವಣ್ಣವ್ರು ಮಾಡೋ ಹಾಗೆ ನಾನು ರೆಡಿ ಅಂತ. ಸೊ ನೆನೆಸ್ಕೋಬೇಕು. ಬಿಕಾಸ್ ನಮ್ಮ ತಂದೆ ಹೋದಾಗ ಅಷ್ಟೊಂದು ಮರ್ಯಾದೆ ಕೊಟ್ಟು, ಅಷ್ಟೊಂದು ನಮ್ಮ ತಂದೆಗೂ ಒಂದು ಸಿಕ್ಕಾಪಟ್ಟೆ ಪ್ರೀತಿ ಇತ್ತು. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮಾತಾಡ್ತಾನೆ ಇರ್ಬೋದು. ಆಮೇಲೆ ಇನ್ನೊಂದು ಸ್ಮಾಲ್ ಇನ್ಸಿಡೆಂಟ್, ಅದು ನನ್ನ ಲೈಫಲ್ಲಿ ಮರೆಯೋದು. ನಾವು ಸತ್ಯಜ್ಯೋತಿ ಅಂತ ಒಂದು ಸಿನಿಮಾ ಪಾರ್ಟಿ ಇದೆ ಅಶೋಕಲ್ಲಿ. ಅಲ್ಲಿ ಅಣ್ಣ ಸಿಕ್ಬಿಟ್ಟು ಅವಾಗ ನಾವು ಆನಂದ್ ನೋಡ್ತಾ ಇದ್ವಿ, ಶಿವಣ್ಣನ ನೋಡಬೇಕು ಅಂತ ಹೇಳಿದ್ರು. ಸೊ ನಾನು ಶಿವಣ್ಣಗೆ ಹೇಳಿದೆ, ಅಣ್ಣ ಈಗ ಹೇಳಿದಾಗೋ ನಿಮ್ಮ ಅಶೋಕ ಕರೆದ್ರು ಅಂತಂದ್ರೆ ನಾನು ಶಿವಣ್ಣ ಹೋಗಿದ್ವಿ. ಅವಾಗ MGR ರಾಮಚಂದ್ರನ್ ಅವರು ಅವ್ರಿಗೊಂದು ವಾಚ್ ಕೊಟ್ಟಿದ್ರು. ಸೊ ಆ ವಾಚ್ ತೆಗೆದು ಅವರು ಶಿವಣ್ಣನ ಕೈಗೆ ಹಾಕಿ, ನೀವು ಒಂದಿನ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗ್ತಿಲ್ಲ, ಅದನ್ನು ನಾನು ಕಣ್ಣಾರೆ ನೋಡ್ತೀನಿ, ನನಗೆ ಇಂಗ್ಲೀಷ್ ಹೇಳಿದೆ, ಇಟ್ ಇಸ್ ದ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಅಂತ ಹೇಳಿದ್ರು. ಅದು ಇನ್ನೂ ಇವತ್ತವರೆಗೂ ಶಿವಣ್ಣನೂ ಮೆನ್ಷನ್ ಮಾಡಿದ್ದಾರೆ ತುಂಬ ಜಾಗದಲ್ಲಿ. ಅದು ಯಾರು ಮಾಡಲ್ಲ ಸರ್. ಅದು ಅವ್ರು ಕೊಟ್ಟಿದ್ದನ್ನು ಇವ್ರ ಕೈಗೆ ಹಾಕಿ ನೀವು ದೊಡ್ಡವರಾಗ್ತೀರಾ ಅಂತ ಹೇಳಿ ಅವ್ರನ್ನ ಹರಿಸಿ, ಇದಕ್ಕೆ ಪ್ರೂಫ್ ಅವರ ಆಶೀರ್ವಾದ ಆಯಿತು. ಶಿವಣ್ಣ ಲೆಜೆಂಡ್ ಬಂದಿದೆ ಸರ್. ಅಷ್ಟೇ ಸರ್. ಇದರ 2 ಇನ್ಸಿಡೆಂಟ್ ನನಗೆ ತಿಳ್ಕೊಂಡಿದ್ರೆ ಎಲ್ರಿಗೂ 2 ಜೊತೆ ನಾವು ಹಂಚ್ಕೋಬೇಕಾಗಿತ್ತು. ಅದೇ ಸರ್. ಥ್ಯಾಂಕ್ ಯು ಬಾಬು ಸರ್, ವೆಂಕಟೇಶ್ ಅವರು, ಆಮೇಲೆ ಕಮಲಾಕರ್ ಅವರು, ಇಲ್ಲ ಪಿಂಟು. ಥ್ಯಾಂಕ್ ಯು ಸರ್, ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು. ಆಯ್ತಾ? ಸರ್, ನಿಮ್ಮ ಬಗ್ಗೆ ಏನು ಹೇಳಿದ್ರು ಸಾಲದು. ಯಾಕೆಂತಂದರೆ ನಾನು ನಿಮ್ಮ ಹತ್ರ ಬಂದಾಗೆಲ್ಲ ಅದು ಯಾವುದೇ ಕಾರ್ಯಕ್ರಮ ಇರಲಿ, ಸಿನಿಮಾ ಇರಲಿ,